ನಮಸ್ಕಾರ. ನಾನು ಲಾಸ್ಟ್ ವ್ಲಾಗ್ ನಿಮಗೆ ಹೇಳಿದ್ದೆ, ಮುಂದೆ ನಾವು ಯಡೂರ್ಲಿಂತ್ರ ಎಲ್ಲ ನಮ್ಮದು ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮುಂದೆ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಇವಾಗ ನೋಡಿ ನಾವು ಅಂದರೆ 4 ವೀಲರ್ ನಾವು ಬುಕ್ ಮಾಡಿದ್ವಿ. ಬುಕ್ ಮಾಡಿ ನಾವು 3-4 ಪ್ಲೇಸಸ್ಸಿಗೆ ಹೋಗಿದ್ವಿ. ಅದೆಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ಫಸ್ಟ್ ನಾವು ಬಂದಿರೋದು ನರಸಿಂಹವಾಡಿ ಏನಿದೆ ಅಲ್ಲ, ಇದು ಸಾಂಗ್ಲಿಯಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಕೊಲ್ಹಾಪುರ್ಲಿಂದ ಒಂದು 50 ಕಿಲೋಮೀಟರ್ ಆಗುತ್ತೆ. ಇದು ಕೊಲ್ಹಾಪುರ ಕಡೆ ಏನಾದರೂ ಬಂದರೆ ಇದು ದತ್ ಮಂದಿರ್ ಇದೆ, ಐತಿಲ್ಲೇ. ಅಂದರೆ ಇದು ನರಸಿಂಹವಾಡಿ ಅಂತ ಈ ಪ್ಲೇಸ್ ಹೆಸರು. ಇದು ದತ್ತಾತ್ರೇಯ ಸ್ವಾಮಿಗೆ ಪೂಜೆ ಮಾಡ್ತಾರೆ. ಇಲ್ಲೇ ಜಾಸ್ತಿ ನಂಬ್ತಾರೆ. ಮಹಾರಾಷ್ಟ್ರ ಜನ ಅಂತೂ ತುಂಬ ಅಂದರೆ ತುಂಬ ನಂಬ್ತಾರೆ ಇದು ದತ್ತಾತ್ರೇಯ ಸ್ವಾಮಿಗೆ. ಸೊ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಎಷ್ಟೊಂದು ಸ್ವೀಟ್ ಇತ್ತು, ಪೇಡ ಆ ಥರ ಎಲ್ಲ. ನೀವು ಈ ಕಡೆ ಏನಾದರೂ ಬಂದರೆ ಈ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ, ತಗೊಳ್ಳಿ. ತುಂಬ ಟೇಸ್ಟಿಯಾಗಿತ್ತು. ನಾವು ಕೂಡ ಇಲ್ಲಿಂದ ಸ್ವೀಟ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಇಲ್ಲಿ ಏನಂದರೆ, ಇಲ್ಲಿ ಯಾವುದು ಮೂರ್ತಿಯನ್ನು ಪೂಜಿಸೋದಿಲ್ಲ. ಈ ಟೆಂಪಲಲ್ಲಿ ಬರೀ ಪಾದುಕ 2 ಪಾದಗಳಿದೆ, ಪಾದಗಳನ್ನು ಮಾತ್ರ ಇಲ್ಲಿ ಪೂಜಿಸ್ತಾರೆ. ಯಾವುದೇ ಮೂರ್ತಿಗಳು ಇಲ್ಲಿ ನಿಮಗೆ ಸಿಗೋದಿಲ್ಲ. ಇಲ್ಲಿ ನೋಡಿ, ಮಹಾರಾಷ್ಟ್ರ ಜನ ಅಂತೂ ತುಂಬ ಅಂದರೆ ತುಂಬ ನಂಬ್ತಾರೆ ದತ್ತಾತ್ರೇಯ ಸ್ವಾಮಿಗೆ. ಎಲ್ಲರೂ ಪೂಜಿಸ್ತಾರೆ ಅನ್ಕೋತೀನಿ. ಸೊ ಅಲ್ಲಿಂದ ನೋಡಿ, ಇದೆಲ್ಲ ಕ್ಯಾಂಪಸ್ ಇಷ್ಟು ದೊಡ್ಡದಿದೆ. ಇದು ಎಲ್ಲ ಮಂದಿರದೇ ಇದು. ನಾವು ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ರಿವರ್ ಇದೆ, ಕೃಷ್ಣಾ ನದಿ. ಆಮೇಲೆ ಪಂಚಗಂಗಾ ನದಿ ಎಲ್ಲ ಸಂಗಮ ಆಗೋ ಸ್ಥಳ ಅಂತ ಇದು. ಇನ್ನು ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು, ಬ್ರಿಡ್ಜ್ ಎಲ್ಲ ಮಾಡ್ತಾ ಇದ್ರು ನಾವು ಹೋಗ್ಬೇಕಾದ್ರೆ. ಸೊ ನೋಡಿ, ಇವಾಗ ಮೇಲಿಂದ ಇಲ್ಲಿ ಕೆಳಗಡೆ ಇಳಿದು ಹೋದರೆ ನಿಮಗೆ ನದಿ ಎಲ್ಲ ಸಿಗುತ್ತೆ. ನಾವು ನದಿಯಲ್ಲಿ ಏನು ಇಳಿಲಿಲ್ಲ, ಆದರೆ ಹೀಗೆ ಎಲ್ಲ ನೋಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ, ಬ್ರಿಡ್ಜ್ ಮೇಲೆ ಎಲ್ಲ ಎಷ್ಟೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೋಡ್ತಿರ್ಬೋದು ನೀವು. ತುಂಬ ದೊಡ್ಡ ಕ್ಯಾಂಪಸ್ ಇದೆ ಇದು. ಆಮೇಲೆ ಇದು ಟೆಂಪಲ್ ಆಯಿತು. ಟೆಂಪಲ್ ಆದಮೇಲೆ ಆ ಕಡೆ ಎಲ್ಲ ಒಂದು ಮಠ ಇದೆ. ಮಠದಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಬುಕ್ ಎಲ್ಲ ಓದ್ತಾರೆ ಅಲ್ಲೇ. ಅಂದರೆ ಎಲ್ಲರೂ ಸೇರಿ ಒಂದೇ ಕಡೆ ಸೇರಿ ಪಠನೆ ಮಾಡ್ತಾರೆ. ಅದನ್ನು ನಿಮಗೆ ತೋರಿಸ್ತೀನಿ. ಅದು ಮಠ, ಅದನ್ನು ನಾನು ಕವರ್ ಮಾಡಿದ್ದೀನಿ. ಆಮೇಲೆ ಇಲ್ಲೇನಾದರೂ ಬಂದರೆ ಇಲ್ಲಿ ಮಹಾರಾಷ್ಟ್ರೀಯನ್ ನಿಮ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ. ತುಂಬ ಅಂಗಡಿಗಳಿದೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಅಂದರೆ ಮಹಾರಾಷ್ಟ್ರೀಯನ್ ಪೋಹ, ಅವಲಕ್ಕಿ ತಿನ್ಬೋದು, ಕಾಂದ ಪೋಹ, ಅವಲಕ್ಕಿ, ತುಂಬ ಮಹಾರಾಷ್ಟ್ರೀಯನದ್ದು ಇದು ಇರುತ್ತೆ, ತಿನ್ಬೋದು. ಉಪವಾಸ ಏನಾದರೂ ಇದ್ದರೆ ನಿಮಗೆ ಇದು ಸಾಬುದಾನ ಕಿಚಡಿನೂ ಸಿಗುತ್ತೆ ನೋಡಿ. ಅಲ್ಲಿ ಪಾದುಕಾನೇ ಇತ್ತು. ಅಲ್ಲೇ ಅದಷ್ಟೇ ನಮಸ್ಕಾರ ಮುಗಿಸ್ಕೊಂಡು ಅದಷ್ಟೇ ಗುಡಿ ಇರೋದು. ಯಾವುದೇ, ಆವಾಗಲೇ ಹೇಳಿದೆ, ಯಾವುದೇ ಮೂರ್ತಿ ಇಲ್ಲೇ ಪೂಜೆ ಮಾಡೋದಿಲ್ಲ. ಅದು 2 ಪಾದನ ಮಾತ್ರ ಪೂಜೆ ಮಾಡ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ತಿರ್ಗಾ ಅಲ್ಲೇ ಮಠದ ಕಡೆ ಹೋದ್ವಿ. ಮಠದ ಕಡೆ ನೋಡಿ, ಇದೇ ನೋಡಿ ಮಠ. ಸ್ವಲ್ಪ ಬೇರೆ ಕಡೆ ಇದೆ, ಟೆಂಪಲ್ನಿಂದ ಈ ಕಡೆ ಬಂದರೆ ಇದು ಮಠ ಇದೆ. ಇಲ್ಲಿ ಭೋಜನಾಲಯ ಎಲ್ಲ ಇದೆ. 3 ಫ್ಲೋರಿಂದು ಬಿಲ್ಡಿಂಗ್ ಇದು. ಸೊ ನಾವು ಒಳಗಡೆ ಹೋಗ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ಅವ್ರು ಯಾವ ಥರ ಪಠನೆ ಮಾಡ್ತಾರೆ ಅಂತ. ಸೊ ಇಲ್ಲಿ ಬಂದರೆ ನೋಡಿ, ಎಂಟ್ರೆನ್ಸ್ಗೆ ಹೋಗಬೇಕಾದ್ರೆ ಇಲ್ಲಿ ವಾಶ್ರೂಮ್ಸ್ ಎಲ್ಲ ಇದೆ. ಆಮೇಲೆ ಮೇಲೆ ನಾವು ಹೋದ್ವಿ. ಇಲ್ಲೊಂದು ಸ್ವಲ್ಪ ನಾವು ನಿಂತ್ಕೊಂಡು ತಿರ್ಗಾ ನಾವು ಬೇರೆ ಕಡೆ ಹೋದ್ವಿ. ಬೇರೆ ಕಡೆ ಎಲ್ಲಿ ಹೋದ್ವಿ ಆದಮೇಲೆ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು.
ಇಲ್ಲಿ ಮೇಲೆ ಬಂದರೆ ಇಲ್ಲಿ ಮಿನಿಯೇಚರ್ ಅಂದರೆ ಎಲ್ಲ ಫೆಸ್ಟಿವಲ್ಸು ಅವ್ರು ಮಹಾರಾಷ್ಟ್ರಿಯನ್ಸ್ ಯಾವೆಲ್ಲ ಫೆಸ್ಟಿವಲ್ಸ್ ಆಚರಣೆ ಮಾಡ್ತಾರೆ ಅಂತ ಅನ್ನೋದು ಇಲ್ಲಿ ಅಂದರೆ ಆ ಫೆಸ್ಟಿವಲಲ್ಲಿ ಏನೇನು ಹೆಂಗೆ ಮಾಡ್ತಾರೆ ಅಂತ ಅನ್ನೋದು ಇಲ್ಲೇ ಇಷ್ಟು ಮಿನಿಯೇಚರ್ ಇದನ್ನು ಶೋಕೇಸ್ ಥರ ಮಾಡಿಟ್ಟಿದ್ರು. ಅದ್ರ ಮೇಲೆ ಅದ್ರದ್ದೆಲ್ಲ ಬರ್ದೂ ಇಟ್ಟಿದ್ರು. ಅಕ್ಷಯ ತೃತೀಯ ಆಯಿತು, ಆಮೇಲೆ ಇದು ಗಂಗಾ ಪೂಜೆನಂತೆ, ಇದೆಲ್ಲ ಅವರೆಲ್ಲ ಅಂದರೆ ನಾವು ಬೇರೆಯವರು ಎಲ್ಲರೂ ಮಾಡ್ತಾರೆ, ಅವ್ರ ಪ್ರಕಾರ ಮಾಡಿಟ್ಟಿದ್ರು. ಅವ್ರು ಏನೇನು ಪೂಜೆ ಮಾಡ್ತಾರೆ, ಯಾವ್ಯಾವು ಅಂತಂತು ಎದಕ್ಕೆ ಮಾಡ್ತಾರೆ ಅಂತ ಅನ್ನೋದು. ಸೊ ಅದರದ್ದು ಶೋಕೇಶ್ ಎಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಟ್ಟಿದ್ರು. ಆ ಪೂಜೆಗೆಲ್ಲ ಏನು ಯೂಸ್ ಮಾಡ್ತಾರೆ ಅಂತ ಅನ್ನೋದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇದು ನೋಡಿ ವಟ್ ಪೂರ್ಣಿಮಾ ಅಂತ, ಆಮೇಲೆ ಅದು ಮಾಡಿದ ಮೇಲೆ ಅದ್ರ ಬಗ್ಗೆ ಬರೆದಿದ್ರು ದೀಪಾಮಾವಾಸ್ಯೆ ಅಂತೆ ನೋಡಿ. ಇದೆಲ್ಲ ಅವರು ಮಹಾರಾಷ್ಟ್ರನ್ಸ್ ತುಂಬ ಜಾಸ್ತಿ ಪೂಜೆ ಅದನ್ನೆಲ್ಲ ಮಾಡ್ತಾರೆ ನೋಡಿ. ಇದು ಎಲ್ಲ ಇದು ಅಂದರೆ ಎಲ್ಲ ತಿಂಗಳದಾಗೂ ಯಾವ್ಯಾವ ಫೆಸ್ಟಿವಲ್ ಬರುತ್ತೆ ಎಲ್ಲವೂ ಮಾಡಿಟ್ಟಿದ್ರು ಅಂತ ಅನ್ಕೋತೀನಿ ನೋಡಿ. ನಾಗಪಂಚಮಿ, ಬೇಲ್ಪೋಳ, ವ್ರತ ತುಂಬ ಮಾಡ್ತಾರೆ ಇಲ್ಲಿ. ಸಾಬುದಾನ ಕಿಚಡಿ ತಿಂದ್ಕೊಂಡು ವ್ರತ ತುಂಬ ಮಾಡ್ತಾರೆ. ಯಾವ್ದ್ಯಾವ್ದು ಪೂಜೆ ಮಾಡೋದ್ರಲ್ಲಿಂದ ಏನೇನು ಸಿಗುತ್ತೆ ಅಂತ ಅನ್ನೋದೆಲ್ಲ ಇಲ್ಲಿ ಬರೆದಿಟ್ಟಿದ್ದಾರೆ. ಈ ಹರ್ತಾಲಿಕಾ ಅಂತ ಮಾಡ್ತಾರೆ ಪೂಜೆ. ಇದು ಗಣೇಶ ಚತುರ್ಥಿ. ಇದೆಲ್ಲ ನಾವು ಅಂದರೆ 3-4 ಪ್ಲೇಸಸ್ ಎಲ್ಲ ಹೋಗಿದ್ವಿ ನಾವು ಯಡೂರ್ಲಿಂದ ಹೋಗ್ಬೇಕು. ಅಂದರೆ ಎಷ್ಟು ಎಕ್ಸಾಕ್ಟ್ಲಿ ಎಷ್ಟು ಖರ್ಚಾಯಿತು ಅನ್ನೋದು ನೆನಪಿಲ್ಲ ನನಗೆ, ಆದರೆ 5000 ಒಳಗಡೆನೇ ಇದೆ. ಸಮಥಿಂಗ್ 4000 ಕೊಟ್ಟಿರ್ಬೋದು ಅನ್ಕೋತೀನಿ ನಾನು. 3500 ಇಲ್ಲ 4000 ಕೊಟ್ಟಿರ್ಬೋದು. ಎಲ್ಲ ನಮಗೆ ಬೆಳಗ್ಗೆನೇ ಕರ್ಕೊಂಡೋಗಿ ಎಲ್ಲ ಸುತ್ತರಿಸ್ಕೊಂಡು ನಮಗೆ ಮತ್ತೆ ಹೊಳ್ಳಿ ನಮಗೆ ಟೆಂಪಲ್ ಕಡೆನೇ ಬಿಟ್ಟರು ಅವರು. ಊಟ ಎಲ್ಲ ಮಾಡಿಸ್ಕೊಂಡು ಸೊ ವರ್ತ್ ಅನ್ನಿಸ್ತು ತಿರುಗಾಡಿದ್ದು. ಫುಲ್ ಡೇ ಹೋಯಿತು. ನಮಗೆ ಕೋಲ್ಹಾಪುರದಲ್ಲೂ ನಮಗೆ ಎಲ್ಲ ಮಾರ್ಕೆಟ್ಗೆಲ್ಲ ಕರ್ಕೊಂಡು ಹೋದರು. ಕೋಲ್ಹಾಪುರ ಚಪ್ಪಲು ಆ ಥರ ಎಲ್ಲ ತೊಗೊಳೋದಕ್ಕೂ. ಸೊ ಇದು ಕೋಲ್ಹಾಪುರ್ಲಿಂದ 50 ಕಿಲೋಮೀಟರ್ಸು. ನಾವು ಮುಂದೆ ಇದು ಆದಮೇಲೆ ಎಲ್ಲೆಲ್ಲಿ ಹೋದ್ವಿ ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಾದರೂ ಹಾಕ್ತೀನಿ. ಇಲ್ಲಾಂದರೆ ಇದು ಲೆಂದಿ ಆಗಲಿಲ್ಲ ಅಂದರೆ ಈ ಲಾಗ್ದಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ. ನೀವೇನಾದರೂ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೆಂಗೆ ಏನು ಮಾಡಬೇಕು, ವಿಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ. ನೀವು ಯಾವ ಊರ್ಲಿಂದ ನೋಡ್ತಾ ಇದ್ದೀರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಸೊ ನೀವು ಕಮೆಂಟ್ ಮಾಡ್ತಾ ಇದ್ರೆ ನನಗೂ ವಿಡಿಯೋಸ್ ಎಲ್ಲ ಹಾಕ್ತೀನಿ ಬೇಗ. ಇದೆಲ್ಲ ಶೋಕೇಶ್ ದಲ್ಲಿ ಇಟ್ಟಿದ್ರಲ್ಲ, ಇದು ಮಿನಿಯೇಚರ್ ಪೂಜದ್ದೆಲ್ಲ ಮಾಡಿ, ಇದೆಲ್ಲ ಹೆಂಗೆ ಅನ್ನಿಸ್ತು ನಿಮಗೆ ಅದನ್ನು ಹೇಳಿ. ನೀವೇನಾದರೂ ಇಲ್ಲಿ ಹೋಗಿದ್ದೀರಾ ನರಸಿಂಹವಾಡಿ, ಏನು ಫಸ್ಟ್ ಟೈಮ್ ನೀವು ಕೇಳ್ತಾ ಇದ್ದೀರಾ ನರಸಿಂಹವಾಡಿ ಅಂತ ಪ್ಲೇಸು. ಕೋಲ್ಹಾಪುರ ಕಡೆ ಎಲ್ಲಾದರೂ ಹೋದರೆ ನೀವು ಇದನ್ನು ನೋಡ್ಕೊಂಬನ್ನಿ.
ಇಲ್ಲೇ ನಾವು ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಬಂದಿದ್ದಿಲ್ಲಲ್ಲ, ರೆಡಿಯಾಗಿ ಬಂದಿದ್ವಿ. ಇಲ್ಲೇ ನೀವು ಸ್ನಾನನೂ ಮಾಡ್ಬೋದು. ಆದರೆ ನಾವು ರೂಮ್ಲಿಂತ್ರನೇ ಸ್ನಾನ ಮುಗಿಸ್ಕೊಂಡು ಬಂದಿದ್ವಿ. ಆಮೇಲೆ ಇಲ್ಲೇ ಬಂದು ಇದೆಲ್ಲ ಟೆಂಪಲಲ್ಲಿ ಇದನ್ನೆಲ್ಲ ನೋಡಿಕೊಂಡು ಮಠದಲ್ಲಿ ಬಂದು ಇದನ್ನೆಲ್ಲ ನೋಡ್ಕೊಂಡ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿ ನಾವು ಮುಂದೆ ಹೋದ್ವಿ. ಇಲ್ಲೆಲ್ಲ ಅಂದರೆ ನಿಮ್ಗೆ ಸ್ಟೋರೆಲ್ಲ ಜಾಸ್ತಿ ಸಿಗುತ್ತೆ. ನೀವೇನಾದರೂ ಪರ್ಚೇಸ್ ಮಾಡ್ಬೋದು. ಮಹಾರಾಷ್ಟ್ರೀಯನ್ ಸ್ಟೈಲ್ ನಿಮಗೇನಾದರೂ ದೊಡ್ಡ ದೊಡ್ಡ ಮಾಂಗಲ್ಯ ಸರ ಆ ಥರ ಎಲ್ಲ ಬೇಕಂದರೆ ಮಾಂಗಲ್ಯ ಚೈನ ತುಂಬ ವೆರೈಟಿ ಫ್ಯಾನ್ಸಿ ಮಹಾರಾಷ್ಟ್ರಿಯನ್ಸ್ ಹಾಕ್ಕೋತಾರಲ್ಲ ಆ ಥರದ್ದೆಲ್ಲ ಇಲ್ಲಿ ನಿಮಗೆ ಮಂಗಲಸೂತ್ರ ಎಲ್ಲ ಸಿಗುತ್ತೆ, ತೊಗೋಬೋದು. ಸೊ ಹೊರಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇದು ಮಹಾಲಕ್ಷ್ಮಿ ಅಂತ ಮಾಡ್ತಾರೆ, ಅದು ಇದು ಮಹಾಲಕ್ಷ್ಮಿ ಪೂಜಾ ಎಲ್ಲರೂ ಮಾಡ್ತಾರೆ ಅನ್ಕೋತೀನಿ, ಮಹಾರಾಷ್ಟ್ರಿಯನ್ಸ್ ಮೋಸ್ಟ್ಲಿ. ಈ ಥರ ಎಲ್ಲ ಸೀರೆ ಉಡಿಸಿ ನಿಂದಿಸ್ತಾರೆ. ಇಲ್ಲಿ ನೋಡಿ ನಾನೆಲ್ಲ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಾನು ಸಾಬುದಾನಿ ಕಿಚಡಿ ತಿಂದಿದ್ವಿ. ಆಮೇಲೆ ಇಲ್ಲಿ ನೋಡಿ ಹೊರಗೆ ಬಂದಮೇಲೆ ಸ್ಟೋರ್ಸು ನೋಡಿ ಎಷ್ಟು ಥರ ಫ್ಯಾನ್ಸಿ ನಿಮ್ಮ ಮಂಗಲಸೂತ್ರ ಸಿಗ್ತಾವಂದ್ರೆ ನೀವು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಎಲ್ಲ 100 ರೂಪಾಯಿ, ಯಾವ್ದಾದ್ರು ತಗೊಳ್ಳಿ 100 ರೂಪಾಯಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಾವು ಇಲ್ಲಿ ಯಾವ ಪ್ಲೇಸಿಗೆ ಬಂದಿದ್ದೀವಿ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ಇದು ಮಹಾರಾಷ್ಟ್ರದಲ್ಲೇ ಇದೆ. ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಇದು ಏನು ಯಾವ್ದು ಮಠ ಏನಂತಾರೆ ಅಂತ ಅನ್ನೋದು ನಿಮಗೇನಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡ್ಬೋದು. ಇದು ನಾನು ನೆಕ್ಸ್ಟ್ ಲಾಗ್ದಲ್ಲಿ ನಿಮ್ಗೆ ಹೇಳ್ತೀನಿ ಇದು ಯಾವುದು ಏನು ಎಲ್ಲಿ ಬಂದಿದ್ವಿ ಅಂತ ಅನ್ನೋದು. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸು ನಾನು ನೆಕ್ಸ್ಟ್ ಲಾಗ್ದಲ್ಲಿ ಕೊಡ್ತೀನಿ. ನಿಮಗೇನಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ನಾನು ನಿಮ್ಗಾಗಲೇ ಹಿಂಟ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲೇ. ಅಂದರೂ ನೀವೇನಾದರೂ ಹೋಗಿದ್ರಾ ಇಲ್ಲೇ ಅಂತ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಿ. ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.